ಎಲ್ಲರಿಗೂ ನಮಸ್ಕಾರ. ಪೂಜಲ್ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಪಾಲಕ್ ರೈಸ್ ಬಾತ್. ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಬಂದ್ಬಿಡೋಣ. ಮೊದಲಿಗೆ ನನ್ನ ಪಾತ್ರೆಗೆ 4 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸೋಂಕಾಳು ಹಾಕ್ಕೊಂಡಿದ್ದೀನಿ. ಹಾಗೆ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋಂಥ 1 ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ 1 ಬೆಳ್ಳುಳ್ಳಿ ಗಡ್ಡೆ, ಬೆಳ್ಳಿನ ಆಕಾರದಷ್ಟು 1 ಶುಂಠಿನ, ಹಸಿ ಶುಂಠಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಹಾಗೆ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋಂಥ 1 ಟೊಮೆಟೊನ ಹಾಕ್ಕೊಂಡು ನೀಟಾಗಿ ಮಗುಚ್ಕೋತಾ ಇದ್ದೀನಿ. ಇವಾಗ ನಾನು ಹಾಕ್ತಾ ಇರೋದೇನೆಂದರೆ ಪಾಲಕ್ ಸೊಪ್ಪನ್ನ ನಾನು ಮುಂಚಿನ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದು ದೊಡ್ಡ ಶಿವಡ ಆಗುವಷ್ಟು ಪಾಲಕ್ ಸೊಪ್ಪನ್ನ ನಾನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಇವತ್ತು 4ರಿಂದ 5 ಜನಕ್ಕೆ ಆಗುವಷ್ಟು ಪಾಲಕ್ ರೈಸ್ ಬಾತ್ ಮಾಡ್ತಾ ಇರೋದ್ರಿಂದ ಅದಕ್ಕೆ ಇಷ್ಟು ಪಾಲಕ್ ಸೊಪ್ಪು ಬೇಕಾಗತ್ತೆ. ನೋಡಲಿಕ್ಕೆ ತುಂಬ ಅಂತ ಅನಿಸುತ್ತೆ, ಆದರೆ ಅದು ಕರೆಕ್ಟ್ ಆಗುತ್ತೆ. ಕೆಲವರಿಗೆ ಪುದೀನ ಹಾಕ್ತಾರೆ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾರೆ. ನಾನು ಅದ್ಯಾವುದೂ ಹಾಕ್ತಾ ಇಲ್ಲ. ಅದು ಇನ್ನೊಂದು ಮೆಥಡ್ ಇದೆ, ಅದನ್ನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಇವಾಗ ನಾನು ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಆ ಒಂದು ಅರ್ಧ ಹೋಳಾಗುವಷ್ಟು ಕೊಬ್ಬರಿನ ಇಲ್ಲಿ ನಾನು ಹಾಕೋತಾ ಇದ್ದೀನಿ. ಬೇಕನ್ನೋರು ತುರಿದು ಹಾಕ್ಕೋಬೋದು, ಕಟ್ ಮಾಡಿ ಹಾಕಬೇಕಂತಿಲ್ಲ, ತುರಿದು ಹಾಕ್ಕೊಂಡ್ರೆ ಆಯಿತು. ನಾನು ಯಾವಾಗಲೂ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡ್ಬಿಡ್ತೀನಿ. ಹಾಗಾಗಿ ಅದನ್ನು ಹಾಕಿದ್ಮೇಲೆ 5 ನಿಮಿಷ ನೀಟಾಗಿ ಕೈ ಇಟ್ಕೊಂಡ್ರೆ ಆಯಿತು. ಇವಾಗ ಅದೆಲ್ಲ ಬೆಂದಾಗಿದೆ. ಇವಾಗ ನಾನು ಸ್ಟವ್ನ ಆಫ್ ಮಾಡಿ 1 ಸ್ಪೂನ್ ಆಗುವಷ್ಟು ಗಸಗಸೆ, ಹಾಗೆ 1 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಕೈ ಹಿಡಿಸ್ಕೊತೀನಿ. ಇದು ಆರಿದ ತಕ್ಷಣ ಸಣ್ಣದಾಗಿ ಗಂಧದ ಥರ ಮಿಕ್ಸಿ ಮಾಡಿಕೊಂಡ್ರೆ ಆಯಿತು. ಈಗ ಒಂದು ಕುಕ್ಕರ್ಗೆ ಪಾಲಕ್ ರೈಸ್ ಬಾತ್ ಮಾಡಲಿಕ್ಕೆ 5ರಿಂದ 6 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು 3 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಆಪ್ಷನಲ್, ಬೇಕನ್ನೋರು ಹಾಕ್ಬೋದು, ಬೇಡ ಅಂದರೆ ಬಿಡ್ಬೋದು. ಇವಾಗ ನಾನು ತೋರಿಸಿರೋ ಪ್ರತಿಯೊಂದು ಮಸಾಲ ಐಟಮ್ನ ಅದಕ್ಕೆ ಹಾಕ್ಕೊಂಡ್ರೆ ಆಯಿತು. ಕರಿಬೇವು ಸೊಪ್ಪನ್ನ ಬಿಟ್ಟು ಅದೆಲ್ಲ ಚಟಪಟ ಅಂತ ಆಗಿ ಸ್ವಲ್ಪ ವಾಸನೆ ಬಂದ ತಕ್ಷಣ ಇವಾಗ ನಾನು ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕೋತೀನಿ. ಹಾಗೆ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕೋತೀನಿ. ಇವಾಗ 1 ಆಲೂಗಡ್ಡೆನ ಉದ್ದದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕೋತೀನಿ. ಹಾಗೆ ಹಸಿ ಬಟಾಣಿ, 1 ಕ್ಯಾರೆಟು, ಇದನ್ನು ಕೂಡ ಹಾಕೋತಾ ಇದ್ದೀನಿ. ಅದನ್ನೆಲ್ಲ ನೀಟಾಗಿ ಎಣ್ಣೆನಲ್ಲೇ ಬೇಯೋ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಎರಡು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಟೊಮೆಟೊನ ಕೂಡ ಹಾಕೋತಾ ಇದ್ದೀನಿ. ಅದನ್ನು ಹಾಕಿದ ತಕ್ಷಣ ಅಷ್ಟೇ ನೀಟಾಗಿ ಮಗಿಚ್ತಾ ಇದ್ದರೆ ಆಯಿತು. ಈಗ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ. ಆಗಲೇ ನಾವು ಎಲ್ಲ ಮಸಾಲೆಲ್ಲ ಹಾಕಿದ್ದೀವಿ, ಆದರೆ 1 ಸ್ಪೂನ್ ಗರಂ ಮಸಾಲ ಹಾಕಿದ್ರಿಂದ ಇನ್ನೂ ಚೆನ್ನಾಗಿ ರುಚಿಯಾಗಿ ಬರುತ್ತೆ, ವಾಸನೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಭಾಳ ಆಗ್ತು ಅಂತ ಏನು ಅನಿಸಲ್ಲ, ಕರೆಕ್ಟಾಗಿ ಆಗುತ್ತೆ. ಇವಾಗ ನಾನು ಮಿಕ್ಸಿ ಮಾಡ್ಕೊಂಡಿರುವಂತಹ ಪಾಲಕ್ ಸೊಪ್ಪಿನ ಏನು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸಣ್ಣದಾಗಿ ರುಬ್ಕೊಂಬಂದಿದ್ದೆ. ಸೊ ಅದನ್ನು ಕೂಡ ಇವಾಗ ಹಾಕೋತಾ ಇದ್ದೀನಿ. ನಾನಿವತ್ತು ದೊಡ್ಡ ಕಪ್, ನೀವು ಯಾವ ಕಪ್ ಅಳತೆ ತೊಗೋತೀರೋ ಆ ಕಪ್ಪಿನ ಅಳತೆ ಆಗ್ಬೋದು. ನಾನಿವಾಗ 2 ದೊಡ್ಡ ಕಪ್ ಅಳತೆನ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅಕ್ಕಿನ ನಾನು ಮುಂಚಿನ ತೊಳೆದು ಒಂದು 5ರಿಂದ 6 ನಿಮಿಷ ನಾನು ನೆನೆಲಿಕ್ಕೆ ಬಿಟ್ಟಿದ್ದೆ. ಆ ಅಕ್ಕಿನ ಇವತ್ತು ನಾನು ಯೂಸ್ ಮಾಡೋದು. ಆ ಅಕ್ಕಿ 2 ಕಪ್ ಅಕ್ಕಿಗೆ 4 ಕಪ್ ಆಗುವಷ್ಟು ನೀರನ್ನು ನಾನಿಲ್ಲಿ ಮೆಜರ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಕೈ ಆಡಿಸ್ಕೊಂಡ್ರೆ ಆಯಿತು. ಇವಾಗ ನೋಡ್ತಾ ಇದ್ದೀರಾ, ನಾನು ಮುಂಚಿನ ಅಕ್ಕಿ ತೊಳೆದು ನೆಲ್ಲಿಕ್ಕಿಟ್ಟಿದ್ನಲ್ಲ ಆ ಅಕ್ಕಿನ ಹಾಕೋತಾ ಇದ್ದೀನಿ. ಅಕ್ಕಿನ ಹಾಕಿ ನೀಟಾಗಿ ಕೈ ಆಡಿಸಿ ಕುಕ್ಕರ್ನ ಮುಚ್ಚಿಟ್ರೆ ಆಯಿತು. 2 ವಿಜಿಲ್ ಬರಬೇಕು. ವಿಜಿಲ್ ಅದಾಗೆ ಆರೋತನ ವಿಜಿಲ್ ತೆಗಿಯೋದು ಬೇಡ, ಇಲ್ಲಾಂದರೆ ಅನ್ನ ನೀಟಾಗಿ ಆಗಲ್ಲ. ಹಾಗೆ ನೀರು ಅಥವಾ ಅಕ್ಕಿ ಥರ ಉಳಿದು ಬಿಡುತ್ತೆ. ನೋಡ್ತಾ ಇರ್ಬೋದು, ಪಾಲಕ್ ತುಂಬ ಚೆನ್ನಾಗಿ ಆಗಿದೆ, ಉದುದ್ರಾಗಿ ಕೂಡ ಆಗಿದೆ. ಅದಕ್ಕೆ ನಿಂಬೆಹಣ್ಣು ಹಿಂಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು
ತೊಗೊಂಡ್ರೆ ಆಯಿತು. ಇವತ್ತಿಗೆ ಈ ರೆಸಿಪಿಯೊಂದಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ರೆಸಿಪಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ.